ನಾವು ಖುಷಿ ಪಡ್ಬೇಕು ಅಂದ್ರೆ ನಮ್ಗಿಂತ ಒಂದು ಸ್ಟೆಪ್ ಕೆಳಗಡೆ ಇರೋರ್ನ ನೋಡಿ ಖುಷಿ ಪಡ್ಬೇಕು. ಹೌದು, ದೇವ್ರು ನಮ್ಮನ್ನ ಇಷ್ಟಕ್ಕಾದ್ರೂ ಇಟ್ಟಿದ್ದಾನಲ್ಲ ಅಂತ. ಬಟ್ ಇನ್ನು ಬೆಳಿಬೇಕು ಅಂದ್ರೆ ನಿಮ್ ಮೇಲೆ ಒಂದು ಸ್ಟೆಪ್ ಜಾಸ್ತಿ ಬೆಳೆದಿರ್ತಾರಲ್ಲ ಅಂತವ್ರನ್ನ ನೋಡಿ ನೀವು ಬೆಳೆಯೋದಕ್ಕೆ ಟ್ರೈ ಮಾಡ್ಬೇಕು. ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಿದಾಗ್ಲೇ ಮಾತ್ರ ಅದು 100% ಅಂತ ಅನ್ನಿಸ್ಕೊಳ್ಳೋದು. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ನಾವ್ ಎಷ್ಟೇ ದುಡಿದ್ರು ಕೂಡ ನಮ್ಮ ಹತ್ರ ₹1 ಉಳಿಯೋದಿಲ್ಲ. ನಮ್ಮ ಸ್ಯಾಲ್ರಿ ಬರ್ತಾ ಇದೆ ಅಂತ ಅಂದ್ರೆ ನಾವು ಆಲ್ರೆಡಿ ಅದಕ್ಕೆ ತಕ್ಕನಾಗಿ ಟಾರ್ಗೆಟ್ನ ಹಾಕೋಬಿಟ್ಟಿರ್ತೀವಿ. ಮಂತ್ ಎಂಡ್ನಲ್ಲಿ ಖಾಲಿ ಪರ್ಸ್ ಉಳ್ಕೊಳ್ಳುತ್ತೆ, ಜೊತೆಗೆ ಎಕ್ಸ್ಟ್ರಾ ಸಾಲ ಕೂಡ ಮಾಡಿರ್ತೀವಿ. ಆ ಸಾಲನ ನೆಕ್ಸ್ಟ್ ಮಂತ್ ಸ್ಯಾಲ್ರಿನಲ್ಲಿ ತೀರಿಸ್ತೀವಿ ಅಂತಲೂ ಕೂಡ ಅದಕ್ಕೂ ಮುಂಚೆನೆ ಟಾರ್ಗೆಟ್ ಹಾಕೋಬಿಟ್ಟಿರ್ತೀವಿ. ನಮಗೆ ಎಷ್ಟು ದುಡಿದ್ರೂ ಸಾಕಾಗೋದಿಲ್ಲ ಅನ್ನೋವಂಥದ್ದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಪ್ರಾಬ್ಲಮ್ ಆಗಿದೆ. ಇದಕ್ಕೆ ಕಾರಣ ಏನು ಗೊತ್ತಾ? ನಾವು ದುಡ್ಡಿನ ವಿಚಾರದಲ್ಲಿ ನಡ್ಕೊಳ್ಳೋ ಅಂತಹ ರೀತಿ, ಆ ನಡವಳಿಕೆನೆ ನಮ್ಮ ಮಂತ್ ಎಂಡ್ನಲ್ಲಿ ನಮ್ಮ ಪರ್ಸ್ನ ಖಾಲಿ ಮಾಡುವಂಥದ್ದು, ಜೊತೆಗೆ ಸಾಲ ಮಾಡುವಂಥದ್ದು. ಸೊ ಇಲ್ಲಿ ನಾನು ಏನು ಹೇಳಕ್ ಬರ್ತಾ ಇದ್ದೀನಿ ಅಂತ ಅಂದ್ರೆ, ನಿಮ್ಮ ಸಂಬಳ ನಿಮ್ಮ ಭವಿಷ್ಯನ ರೂಪಿಸೋದಿಲ್ಲ. ನೀವು ನಿಯಮಿತವಾಗಿ ಪಾಲಿಸುವಂತಹ ನಿಯಮಗಳು ಅಂದ್ರೆ ಕೆಲಸಗಳು ನಿಮ್ಮ ಭವಿಷ್ಯನ ರೂಪಿಸುತ್ತೆ. ಇಲ್ಲಿ 1,00,000 ಸಂಬಳ ತಗೊಂಡ್ರು ಕೂಡ ಈ ಅಭ್ಯಾಸ ಇಲ್ಲ, ನಿಮ್ಮ ಕೈನಲ್ಲಿ ನಿಮ್ಮ ಮನಸ್ಸಿನಲ್ಲಿ ಒಂದು ದೃಢ ನಿರ್ಧಾರ ಇಲ್ಲ, ನಿಮ್ಮ ಕೈನಲ್ಲಿ ದುಡ್ಡು ಖರ್ಚು ಆಗ್ತಾ ಹೋಗ್ತಾ ಇದ್ರೆ ಖಂಡಿತವಾಗ್ಲೂ 1,00,000 ಅಲ್ಲ 2,00,000 ಸಂಬಳ ತಗೊಂಡ್ರು ಕೂಡ ನೀವು ಉಳಿಸೋದಕ್ಕೆ ಆಗೋದಿಲ್ಲ, ಜೊತೆಗೆ ಅದನ್ನ ಬೆಳೆಸೋದಕ್ಕೂ ಕೂಡ ಆಗೋದಿಲ್ಲ. ಇಲ್ಲಿ ನಿಮಗೆ ಬೇಕಾಗಿರುವಂಥದ್ದು ನಿಮ್ಮ ಸ್ಯಾಲ್ರಿ ತಕ್ಕನಾಗಿ ಅಭ್ಯಾಸ ಅನ್ನೋವಂಥದ್ದು ಬೇಕು, ಸಮಯದ ಮೌಲ್ಯ ಬೇಕು, ಮತ್ತೆ ನೀವು ಯಾವ ರೀತಿ ಸೇವಿಂಗ್ ಮಾಡ್ತೀರಾ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟು. ಇದಕ್ಕೆಲ್ಲ ನೀವು ಹಾಕೊಳ್ತೀರಲ್ಲ ಒಂದು ಬಜೆಟ್, ಅದು ತುಂಬಾ 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 ಇಂಪಾರ್ಟೆಂಟ್ ಆಗಿರುತ್ತೆ. ಇಲ್ಲಿ ಶ್ರೀಮಂತರಾಗೋದಕ್ಕೆ ದೊಡ್ಡ ಸಂಬಳ ಅನ್ನೋವಂಥದ್ದು ಬೇಕಾಗಿರೋದಿಲ್ಲ. ಚಿಕ್ಕ ಸಂಬಳದಿಂದನೇ ಒಂದು ನಿಯಮಿತವಾದಂತಹ ಅಭ್ಯಾಸಗಳು, ಸಮಯದ ಮೌಲ್ಯಗಳನ್ನ ತಿಳ್ಕೊಂಡು ನಿಮ್ಮ ಸೇವಿಂಗ್ನ ಇಟ್ಕೊಂಡು ಜೊತೆಗೆ ನಿಮ್ಮ ಇನ್ವೆಸ್ಟ್ಮೆಂಟ್ನ ನೀವು ಮಾಡ್ಕೊಳ್ತಾ ಹೋಗ್ತಾ ಇದ್ರೆ ನೀವು ಖಂಡಿತವಾಗ್ಲೂ ನಿಧಾನಕ್ಕೆ ನಿಮ್ಮ ಸಂಪತ್ತನ್ನ ಕಟ್ಕೊಳ್ಳೋದ್ರ ಜೊತೆಗೆ ನೀವು ಶ್ರೀಮಂತರು ಕೂಡ ಆಗ್ಬೋದು. ಇಲ್ಲಿ ಶ್ರೀಮಂತ ವ್ಯಕ್ತಿಗಳು ದಿಢೀರ್ ಅಂತ ನಾನು ಶ್ರೀಮಂತ ಆಗ್ಬೇಕು ಅಂತ ಅನ್ಕೊಳ್ಳೋದಿಲ್ಲ. ಅವ್ರಿಗೆ ಗೊತ್ತು ದಿಢೀರ್ ಅಂತ ಯಾವುದೇ ಕಾರಣಕ್ಕೂ ಶ್ರೀಮಂತ ಆಗೋದಿಲ್ಲ ಅಂತ. ಸೊ ಹಾಗಾಗಿ ಅವರ ಲೈಫ್ನಲ್ಲಿ ಅವರು ಅಳವಡಿಸ್ಕೊಳ್ಳುವಂತಹ ಒಂದು ಸಣ್ಣ ಸಣ್ಣ ಅಭ್ಯಾಸಗಳು ಕೂಡ ಅವ್ರನ್ನ ಶ್ರೀಮಂತತನಕ್ಕೆ ಕರ್ಕೊಂಡು ಹೋಗುವಂಥದ್ದು. ಸೊ ಇದು ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಅರ್ಥನೇ ಆಗೋದಿಲ್ಲ. ಅವ್ರು ಏನ್ ಅನ್ಕೊಬಿಟ್ಟಿರ್ತಾರೆ, ಸಡನ್ಲಿ ದಿಢೀರ್ ಅಂತ ನಾನು ಶ್ರೀಮಂತ ಆಗ್ಬಿಡ್ಬೇಕು, ಇದರಲ್ಲಿ ಶ್ರೀಮಂತರಾಗೋದಕ್ಕೆ ಏನೇನ್ ಬೇಕು, ನಾವೇನ್ ಕಸರತ್ತುಗಳನ್ನ ಮಾಡ್ಬೇಕು ಅನ್ನೋಂಥದ್ದೆಲ್ಲ ಅವ್ರಿಗೆ ಅವಶ್ಯಕತೆ ಇಲ್ಲ. ದಿಢೀರ್ ಅಂತ ಶ್ರೀಮಂತರಾಗ್ಬಿಡ್ಬೇಕು. ಶ್ರೀಮಂತರಾಗೋದಕ್ಕೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಎಷ್ಟು ನಿಯಮಗಳನ್ನ ಪಾಲಿಸಿರ್ತಾರೆ, ಎಷ್ಟು ಅಭ್ಯಾಸಗಳನ್ನ ರೂಢಿಸ್ಕೊಂಡಿರ್ತಾರೆ, ಎಷ್ಟು ಸಮಯನ ಕೊಟ್ಟಿರ್ತಾರೆ ಅನ್ನೋವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಾನು ಇವಾಗ್ಲೂ ಹೇಳ್ತಾ ಇರೋವಂಥದ್ದು, ನೀವು ಶ್ರೀಮಂತರಾಗೋದಕ್ಕೆ ತುಂಬಾ ದುಡ್ಡು ಬೇಕು ಅನ್ನೋವಂಥದ್ದು ಏನಿಲ್ಲ. ಕಮ್ಮಿ ಸಂಬಳ ಇದ್ರೂ ಕೂಡ ನೀವು ನಿಮ್ಮ ಜೀವನನ ಸುಧಾರಿಸ್ಕೊಂಡು ನೀವೊಂದು ಮಟ್ಟಿಗೆ ಸಂಪತ್ತನ್ನ ಕಟ್ಕೊಂಡು ಶ್ರೀಮಂತರ ಆಗ್ಬೋದು. ಈ 10 ನಿಯಮಗಳನ್ನ ನೀವು ಪಾಲಿಸಿದ್ದೆ ಆದ್ರೆ ಖಂಡಿತವಾಗ್ಲೂ ನೀವು 0 ಇಂದ ಹೀರೋ ಆಗೋದಂತೂ ಗ್ಯಾರಂಟಿ. ಹಾಯ್ ಹಲೋ, ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ದೀಪಿಕಾ ಗೌಡ. ನಾನಿವತ್ತು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು. ಹೌದು, ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನರು ಇವತ್ತು 0 ಆಗಿದ್ದೀರಾ, ನಾಳೆ ಹೀರೋ ಆಗ್ಬೇಕು ಅಂದ್ರೆ ಈ 0 ಹೀರೋ ನಡುವಿನ ಅಂತರದ ಕೆಲಸಗಳು, ಕಸರತ್ಗಳು, ಅಭ್ಯಾಸಗಳು, ಸಮಯದ ಮೌಲ್ಯಗಳು, ಮತ್ತೆ ಹೂಡಿಕೆಗಳು, ಸೇವಿಂಗ್ಸ್ಗಳು ಏನೇನೆಲ್ಲ ಇದೆ, ಏನೇನೆಲ್ಲ ಬದಲಾವಣೆಗಳನ್ನ ನೀವು ಮಾಡ್ಕೊಂಡ್ರೆ ಮಾತ್ರ 0 ಇಂದ ಹೀರೋ ಆಗೋದಕ್ಕೆ ಸಾಧ್ಯ ಅನ್ನೋವಂಥದ್ದೇ ಇವತ್ತಿನ ಟಾಪಿಕ್ ಆಗಿರುತ್ತೆ. ಬನ್ನಿ ಅವ್ಯಾವ್ಯಾವು ಅಂತ ನೋಡ್ತಾ ಹೋಗೋದಾ. ಅದಕ್ಕಿಂತ ಮುಂಚೆ ನನ್ನ ಈ ವಿಡಿಯೋನ ಯಾರೆಲ್ಲ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದೇನೆ ನೋಡ್ತಾ ಇರೋಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ. ಪ್ರತಿಯೊಂದು ಪಾಯಿಂಟ್ ಕೂಡ ತುಂಬಾ ಇಂಪಾರ್ಟೆಂಟು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ. ನಂಬರ್ 1 ಯಾವ್ದಪ್ಪ ಅಂದ್ರೆ, ನಿಮ್ಮ ಹಣದ ಸಾಮರ್ಥ್ಯವನ್ನ ತಿಳ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ಎಲ್ಲಿ ಇದ್ದೀರಾ ಅಂತ ತಿಳ್ಕೊಂಡ್ರೆ ಮುಂದಿನ ದಾರಿ ನಿಮ್ಗೆ ಕಾಣಿಸೋವಂಥದ್ದಲ್ವಾ. ಹಾಗಾಗಿ ಸೊ ನೀವು ಎಲ್ಲಿದ್ದೀರಾ ಅಂತ ಅಂದ್ರೆ ನಿಮ್ಮ ಹಣದ ಸಾಮರ್ಥ್ಯ ಎಷ್ಟಿದೆ ಅನ್ನೋವಂಥದ್ದನ್ನ ತಿಳ್ಕೋಬೇಕು. ನನ್ನ ಆದಾಯ ನನ್ನ ಅಗತ್ಯ ಖರ್ಚುಗಳನ್ನ ಎಷ್ಟು ಮಟ್ಟಿಗೆ ಪೂರೈಸ್ಬೋದು, ಎಷ್ಟು ಮಟ್ಟಿಗೆ ನಿಭಾಯಿಸ್ಬೋದು, ನನ್ನ ಉಳಿತಾಯನ ಎಷ್ಟನ್ನ ಮಾಡ್ಬೋದು, ನನ್ನ ಇನ್ವೆಸ್ಟ್ಮೆಂಟ್ ಅಂದ್ರೆ ಹೂಡಿಕೆನ ಎಷ್ಟು ಮಟ್ಟಿಗೆ ಮಾಡ್ಬೋದು, ನನ್ನ ಈ ತರ ಏನಾದ್ರೂ ಸಾಲಗಳಿದ್ರೆ ಎಷ್ಟು ಮಟ್ಟಿಗೆ ತೀರಿಸ್ಬೋದು, ನನ್ನ ಆದಾಯದಿಂದ ನಾನು ಇಷ್ಟೆಲ್ಲನೂ ಹೇಗೆ ನಿಭಾಯಿಸ್ಬೋದು ಅನ್ನೋಂಥ ನಿಮ್ಮ ಹಣದ ಸಾಮರ್ಥ್ಯವನ್ನ ನೀವು ಫಸ್ಟ್ ತಿಳ್ಕೊಳ್ಬೇಕಾಗುತ್ತೆ. ನೀವು ಇದರಲ್ಲಿ ಕಮ್ಮಿ ಸಂಬಳ ತಗೊಂಡ್ರು ಪರವಾಗಿಲ್ಲ, ನಾನು ಮೊದಲೇ ಹೇಳಿದ್ದೀನಿ. ನೀವು ಫಸ್ಟ್ ಬಜೆಟ್ನ ಕ್ರಿಯೇಟ್ ಮಾಡೋದಕ್ಕಿಂತ ಮುಂಚೆನೆ ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೋಬೇಡಿ. ಇಲ್ಲ ನನಗಾಗಲ್ಲ, ನನ್ನ ಸಂಬಳದಿಂದ ನಾನು ಮನೆ ಮ್ಯಾನೇಜ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನೀವು ಯಾವುದೇ ಕಾರಣಕ್ಕೂ ಒಂದು ಮನಸ್ಸಿನಲ್ಲಿ ಒಂದು ಕೆಟ್ಟ ದೃಢ ನಿರ್ಧಾರ ಅಂತಾರಲ್ಲ ಆ ರೀತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನೀವು ಫಸ್ಟು ನೀವು ಮಾಡ್ಕೋಬೇಕಾಗಿರೋದು ಇಷ್ಟೇನೆ, ನಿಮ್ಮ ಆದಾಯದಿಂದ ನನ್ನ ಉಳಿತಾಯ ನಿಭಾಯಿಸ್ಬೋದಾ, ನನ್ನ ಅಗತ್ಯ ಖರ್ಚುಗಳನ್ನ ನಿಭಾಯಿಸ್ಬೋದಾ, ಜೊತೆಗೆ ನನ್ನ ಹೂಡಿಕೆ ಎಲ್ಲವನ್ನು ನಿಭಾಯಿಸ್ಬೋದಾ ಅನ್ನೋಂತಹ ಎಷ್ಟು ಮಟ್ಟಿಗೆ ನಿಭಾಯಿಸ್ಬೋದು, ಇಷ್ಟು ಕೆಲಸಗಳನ್ನ ಮಾಡಿ ಮುಗಿಸೋದಕ್ಕೆ ನನ್ನ ಹಣದ ಕೆಪಾಸಿಟಿ ಎಷ್ಟಿದೆ,
ಅಂದ್ರೆ ನನ್ನ ಆದಾಯ ಎಷ್ಟಿದೆ ಅನ್ನೋವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ನಂಬರ್ 2 ಯಾವ್ದಪ್ಪ ಅಂದ್ರೆ ನಿಮ್ಮ ಸಮಯವು ನಿಮ್ಮ ಜೀವನ ಶೈಲಿನ ಬದಲಾಯಿಸಬೇಕು. ಅಷ್ಟ್ರ ಮಟ್ಟಿಗೆ ನೀವು ಸಮಯನ ಕಾಪಾಡ್ಕೊಳ್ಬೇಕು. ಇಲ್ಲಿ ನಮ್ಗೆ ಒಂದು ದಿನಕ್ಕೆ 24 ಅವರ್ಸ್ ಸಿಗುವಂಥದ್ದು. ಈ 24 ಗಂಟೆಗಳನ್ನ 3 ಡಿವೈಡ್ ಮಾಡಿ. ಒಂದು 8 + 8 + 8 8 ಅವರ್ ಆಗಿ 3 ಡಿವೈಡ್ ಮಾಡ್ಕೊಳ್ತೀರಾ ಅಲ್ವಾ. ಬೆಳಿಗ್ಗೆ ಬೇಗ ಎದ್ದೇಳಿ. ಬೆಳಿಗ್ಗೆ ಬೇಗ ಹೇಳೋದು ಅಂತ ಅಂದ್ರೆ ಏನು? ಬ್ರಾಹ್ಮಿ ಮುಹೂರ್ತದಲ್ಲೇ ಎದ್ದೇಳಿ ಅಂತ ನಾನು ಹೇಳ್ತಾ ಇಲ್ಲ. ನಿಮ್ಗೆ ಒಂದು ಗುಡ್ ಸ್ಲೀಪ್ ಅನ್ನೋವಂಥದ್ದು ಬೇಕು. ಸೊ ಹಾಗಾಗಿ 5ರಿಂದ 6 ಗಂಟೆ, ನೀವು 5 ಗಂಟೆಗೆ ಎದ್ರೆ ಬೆಸ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 5 ಗಂಟೆಗೆ ಎದ್ದು ನಿಮ್ಮ 4 ಅವರ್ ಟೈಮ್ನಲ್ಲಿ ನೀವು ಎಕ್ಸಸೈಸ್ ಮಾಡ್ತೀರಾ, ಇಲ್ಲ ಧ್ಯಾನ ಮಾಡ್ತೀರಾ, ಇಲ್ಲ ಒಳ್ಳೆ ಬುಕ್ಸ್ಗಳನ್ನ ಓದ್ತೀರಾ, ಮನೆಯವ್ರಿಗೆ ಹೆಲ್ಪ್ ಮಾಡ್ತೀರಾ, ಎಲ್ಲಾನು ಸೇರಿಸಿ 4 ಅವರು ಅದಕ್ಕೆ ಅಂತ ಮೀಸಲಿಡಿ. ಜೊತೆಗೆ ಇನ್ನ 8 ಅವರ್ ಬಂದು ನಿಮ್ಮ ಡ್ಯೂಟಿ ಟೈಮ್ ಆಗಿರುತ್ತೆ. ನೀವೇನ್ ಕೆಲಸ ಮಾಡ್ತೀರಾ ಅದಕ್ಕೆ 8 ಅವರ್ನ ಮೀಸಲಿಡಿ. ಇನ್ನ ಸಾಯಂಕಾಲ 4 ಅವರು ನಿಮ್ಮ ಸ್ಕಿಲ್ಸ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದಕ್ಕೆ ಮೀಸಲಿಡಿ. ಜೊತೆಗೆ ಮತ್ತೆ ನಿಮ್ಮ ಪಾರ್ಟ್ ಟೈಮ್ ಜಾಬ್ಗೋಸ್ಕರ ಮೀಸಲಿಡಿ. ಇದರಿಂದ ಎಕ್ಸ್ಟ್ರಾ ಅಮೌಂಟ್ ಕೂಡ ಬರುತ್ತೆ. ನಿಮ್ಮ ಸ್ಕಿಲ್ಸ್ ಅನ್ನೋವಂಥದ್ದು ಇಂಪ್ರೂವ್ ಆಗುತ್ತೆ. ನಿಮ್ಮ ಸ್ಕಿಲ್ಸ್ ಹೇಗಿರ್ಬೇಕು ಅಂತ ಅಂದ್ರೆ ನೀವು ನೆಕ್ಸ್ಟ್ ಉದ್ಧಾರ ಆಗೋ ರೀತಿ ಸ್ಕಿಲ್ಸ್ಗಳನ್ನ ಕಲಿಬೇಕು. ಅದರಿಂದ ನಿಮ್ಮ ಪಾರ್ಟ್ ಟೈಮ್ ಅನ್ನೋವಂಥದ್ದು ಸ್ವಲ್ಪ ಮಟ್ಟಿಗೆ ಆದಾಯನ ತಂದು ಕೊಡೋ ತರ ಇರಬೇಕು. ಅದು ನಿಮ್ಮ ಈ 0ಇಂದ ಹೀರೋ ಆಗೋದಕ್ಕೆ ಆ ದುಡ್ಡು ನಿಮ್ಗೆ ಹೆಲ್ಪ್ ಆಗಬೇಕು. ಆ ರೀತಿ 4 ಅವರ್ನ ಅದಕ್ಕೋಸ್ಕರ ಸ್ಕಿಲ್ಸ್ ವಿತ್ ಸೈಡ್ ಇನ್ಕಮ್ಗೋಸ್ಕರ ನೀವು ಸ್ಪೆಂಡ್ನ ಮಾಡಿ. ಇನ್ನ 8 ಅವರ್ ಉಳಿದಿರೋ ಅಂಥದ್ದು ನಿಮ್ಮ ಗುಡ್ ಸ್ಲೀಪ್ಗೋಸ್ಕರ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂದ್ರೆ ಗುಡ್ ಸ್ಲೀಪ್ ಬೇಕೇ ಬೇಕು. ಹಾಗಾಗಿ ಇನ್ನು 8 ಅವರ್ನ ಅದಕ್ಕೋಸ್ಕರ ಅಂತ ಮೀಸಲಿಡಿ. ನಂಬರ್ 3 ಯಾವ್ದಪ್ಪ ಅಂದ್ರೆ ಕಷ್ಟಪಟ್ಟು ಬರೀ ದುಡಿತಾನೆ ಹೋಗೋವಂಥದ್ದಲ್ಲ. ಕಷ್ಟಪಟ್ಟು ದುಡ್ದಿರೋಂಥ ಹಣನ ಸ್ಕಿಲ್ಸ್ನ ಯೂಸ್ ಮಾಡಿ ಹೂಡಿಕೆ ಮಾಡುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೀವಿಲ್ಲಿ ಹೂಡಿಕೆ ಅಂತ ಬಂದಂಥ ಟೈಮ್ನಲ್ಲಿ ಇಲ್ಲೇ ನೀವು ಎಚ್ಚರಿಕೆನ ವಹಿಸ್ಬೇಕಾಗಿರುವಂಥದ್ದು. ಸ್ವಲ್ಪ ರಿಸ್ಕ್ ತಗೊಳಕ್ ರೆಡಿಯಾಗಿರಿ. ನಾನು ರಿಸ್ಕ್ ತಗೊಳ್ಳಲ್ಲ, ನಾನು ದುಡ್ಡನ್ನ ಬರೀ ಸೇವ್ ಮಾಡ್ತಾ ಹೋಗ್ತೀನಿ ಅಂತ ಅಂದ್ರೆ ಖಂಡಿತವಾಗ್ಲೂ ನೀವು 0ಇಂದ ಹೀರೋ ಆಗೋದಿಲ್ಲ. ಏನೋ ಒಂದು ಸಾಧಾರಣ ಮಟ್ಟಿಗೆ ಜೀವನನ ನಡೆಸ್ಕೊಳ್ತಾ ಹೋಗ್ಬೋದು. ಸೊ ಹಾಗಾಗಿ ನೀವು ಸಾಧಾರಣ ಮಟ್ಟದಿಂದ 0ಇಂದ ಸಾಧಾರಣ ಮಟ್ಟಕ್ಕೆ ಬೇಡ, 0ಇಂದ ಹೀರೋನೇ ಆಗ್ಬೇಕು ಅಂತ ಅಂದ್ರೆ ನೀವು ಕಷ್ಟಪಟ್ಟಂತ ದುಡ್ಡನ್ನ ಸ್ಕಿಲ್ಸ್ನ ಯೂಸ್ ಮಾಡಿ ಸ್ವಲ್ಪ ರಿಸ್ಕ್ನ ತಗೊಂಡು ನೀವು ಈ ಇನ್ವೆಸ್ಟ್ಮೆಂಟ್ ರೂಪದಲ್ಲಿ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡ್ತಾ ಹೋಗ್ಬೇಕಾಗುತ್ತೆ. ಅದು ಇವತ್ತು ನೀವು ಸ್ವಲ್ಪ ಅಮೌಂಟ್ನ ಇನ್ವೆಸ್ಟ್ಮೆಂಟ್ ಮಾಡಿ, ಆ ಇನ್ವೆಸ್ಟ್ಮೆಂಟು ನಿಮ್ಮನ್ನ ಎಲ್ಲೋ ಕರ್ಕೊಂಡೋಗಿ ಮುಟ್ಟಿಸುತ್ತೆ. ನಿಮಗೆ ಕಾಂಪೌಂಡಿಂಗ್ ಅಮೌಂಟ್ ಜೊತೆ ನಿಮ್ಮ ಹಣನ ವಾಪಸ್ ಕೊಡುತ್ತೆ. ಅದು ನೀವು ಏನು ಬಂಡವಾಳ ಹೂಡಿರ್ತೀರೋ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರೋ ಅದ್ರಲ್ಲಿ ಅಂತ ಅಂದ್ರು 10ರಿಂದ 12% ಸಿಗುತ್ತೆ. ನಿಮ್ಮ ಅದೃಷ್ಟ ಚೆನ್ನಾಗಿದೆ ಅಂತ ಅನ್ನಂತ ಟೈಮ್ನಲ್ಲಿ ಅದು ಇನ್ನೂ ಜಾಸ್ತಿ ಡಬಲ್ ಆದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದು ಏನಿಲ್ಲ. ಹಾಗಾಗಿ ನಿಮ್ಮ ಹಣನ ಸ್ಕಿಲ್ಸ್ನ ಯೂಸ್ ಮಾಡಿ ರಿಸ್ಕ್ನ ತಗೊಂಡು ಆದಷ್ಟು ಹೂಡಿಕೆ ಮಟ್ಟಕ್ಕೆ ಸೇವಿಂಗ್ ಮಾಡೋದನ್ನ ತಪ್ಪಿಸಿ ಆದಷ್ಟು ಹೂಡಿಕೆ ಮಟ್ಟಕ್ಕೆ ತಲುಪಿಸಿ, ಹೂಡಿಕೆ ಮಟ್ಟಕ್ಕೆ ನೀವು ಹೋಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ 4ನೇದು ತುಂಬಾ ಇಂಪಾರ್ಟೆಂಟು. ನಾನು ಆಲ್ರೆಡಿ 70-30 ರೂಲ್ಸ್ ಬಗ್ಗೆ ಹೇಳಿದ್ದೀನಿ. ನಾನಿವತ್ತು 0ಇಂದ ಸಂಪತ್ತನ್ನ ಕಟ್ಟೋದಕ್ಕೆ ಈ ರೂಲ್ಸ್ನ ಹೇಳ್ತಾ ಇದ್ದೀನಿ. ಅದ್ಯಾವ್ದಪ್ಪ ಅಂತ ಅಂದ್ರೆ ನೀವು ಬಂದಂತ ಹಣನ 3 ಭಾಗವಾಗಿ ಡಿವೈಡ್ ಮಾಡಬೇಕು. ನಾನು ಹೇಳ್ಕೊಡ್ತಾ ಇರುವಂತ ರೂಲ್ಸ್ ಯಾವ್ದಪ್ಪ ಅಂದ್ರೆ 50-40-10. ಈ ರೂಲ್ಸ್ನ ಯಾವ ರೀತಿ ಫಾಲೋ ಮಾಡೋದು ಅಂದ್ರೆ 50 ನಿಮ್ಮ ಅಗತ್ಯ ಖರ್ಚುಗಳಿಗೆ, ಮತ್ತೆ 40 ಸೇವಿಂಗ್ಸ್ ಪ್ಲಸ್ ಇನ್ವೆಸ್ಟ್ಮೆಂಟ್ಗೆ, ಇನ್ನು 10 ನಿಮ್ಮ ಎಂಜಾಯ್ಮೆಂಟ್ಗೋಸ್ಕರ. ಇಲ್ಲಿ ನಾನು ಏನಕ್ಕೆ ನೀವು ಕಮ್ಮಿ ಸಂಬಳ ತಗೊಂಡ್ರು ಕೂಡ 50% ಕೊಟ್ಟಿದ್ದೀನಿ ಅಂದ್ರೆ ಏನ್ ಮೇಡಮ್ 50% ಅಂದ್ರೆ ಒಂದು 20,000 ಸಂಬಳ ತಗೊಳ್ತೀವಿ ಅಂದ್ರೆ ನಾನು 10,000ದಲ್ಲಿ ಹೆಂಗೆ ಜೀವನ ಮಾಡೋದು ಅಂತ ನೀವು ಅನ್ಕೊಳ್ಬಹುದು. ಇದು ಸಾಧ್ಯವಾಗದೆ ಇರೋ ಮಾತು ಅಂತ. 20,000ದಲ್ಲಿ ಹೇಗೆ ಮ್ಯಾನೇಜ್ ಮಾಡ್ಬೋದು ಅಂದ್ರೆ ಖಂಡಿತವಾಗ್ಲೂ ಮ್ಯಾನೇಜ್ ಮಾಡ್ಬೋದು. ನೀವು ತಗೊಳ್ತಾ ಇರೋದೇ 20,000 ಅಂದ್ರೆ ಆ 20,000ದಲ್ಲಿ ಮ್ಯಾನೇಜ್ ಮಾಡ್ಬೇಕು. ಅದ್ರಲ್ಲೂ 50% ಅಂದ್ರೆ 10,000ದಲ್ಲೇ ಮ್ಯಾನೇಜ್ ಮಾಡ್ಬೇಕು. ನಿಮ್ಮ ತಕ್ಕನಾಗಿ ನೀವು ಮನೆನ ಮಾಡೋದಾಗಿರ್ಬೋದು, ಅದ್ರ ತಕ್ಕನಾಗಿ ರೇಷನ್ ತರೋದಾಗಿರ್ಬೋದು, ಅದ್ರ ತಕ್ಕನಾಗಿ ನಿಮ್ಮ ಜೀವನದ ಬಜೆಟ್ನ ಹಾಕೊಳ್ಳೋದಾಗಿರ್ಬೋದು, ಅಗತ್ಯಗಳಿಗೆ ಮಾತ್ರ ಅದ್ರಲ್ಲೇ ನೀವು ಪೂರೈಸಬೇಕು. ಆ ತರ ಪೂರೈಸಿದಾಗ್ಲೇ ಮಾತ್ರ ನಿಮ್ಮ ಒಂದು 0ಇಂದ ಹೀರೋ ಆಗೋದಕ್ಕೆ ಸಾಧ್ಯ, ಮತ್ತೆ ನಿಮ್ಮ ಜೀವನನ ಸುಧಾರಿಸ್ಕೊಳ್ಳೋದಕ್ಕೆ ಸಾಧ್ಯ. ಇಲ್ಲ ನಾನು 20,000 ಸಂಬಳ ತಗೊಂಡು ನಾನು ಎಲ್ಲಾನು ಮನೆ ಮ್ಯಾನೇಜ್ ಮಾಡೋದಕ್ಕೆ ಆಗ್ತೀನಿ, ನನ್ನ ಕೈಲಿ ಆಗೋದಿಲ್ಲ ಅಂತ ಅಂದ್ರೆ ನೀವು ಹೀರೋ ಆಗೋದಕ್ಕೂ ಸಾಧ್ಯ ಆಗೋದಿಲ್ಲ. ನಿಮ್ಮ ಸಂಬಳದ ತಕ್ಕನಾಗಿ ನೀವು ಯಾವಾಗ ಜೀವನನ ನಡೆಸೋದಕ್ಕೆ ಕಲಿತೀರೋ ಅವತ್ತೇ ನೀವು ಒಂದು ಸ್ಟೆಪ್ ಮೇಲ್ ಬಂದ್ರಿ ಅಂತಾನೆ ಅರ್ಥ. ಸೊ ಹಾಗಾಗಿ 50% ಅಗತ್ಯಗಳಿಗೆ, 40% ಸೇವಿಂಗ್ ಪ್ಲಸ್ ಇನ್ವೆಸ್ಟ್ಮೆಂಟ್ಗೆ, ಇನ್ನು 10% ಎಂಜಾಯ್ಮೆಂಟ್ಗೆ. ಈ 40% ಸೇವಿಂಗ್ ಪ್ಲಸ್ ಇನ್ವೆಸ್ಟ್ಮೆಂಟ್ ಇದೆಯಲ್ಲ ಅದರಲ್ಲಿ 10% ನೀವು ಸೇವಿಂಗ್ಗೆ ಅಂತ ಎತ್ತಿಡ್ಬೇಕು. ಸೇವಿಂಗ್ ಅಂತ ಅಂದ್ರೆ ಎಮರ್ಜೆನ್ಸಿ ಫಂಡ್ಗೋಸ್ಕರ ಅನ್ನೋಂಥದ್ದನ್ನ ಎತ್ತಿಡುವಂಥದ್ದು. ಇನ್ನ
30% ಇನ್ವೆಸ್ಟ್ಮೆಂಟ್ಗೆ ಅಂತ ಎತ್ತಿಡುವಂಥದ್ದು. ನೀವು ಇನ್ವೆಸ್ಟ್ಮೆಂಟ್ಗೆ ಎಷ್ಟು ಮಟ್ಟಿಗೆ ನೀವು ಅಮೌಂಟ್ನ ಅಂತ ಎತ್ತಿಡ್ತೀರೋ ಅಷ್ಟು ಮಟ್ಟಿಗೆ ನೀವು ಬೇಗ ನಿಮ್ಮ ಆಸೆನ ಪೂರೈಸ್ಕೊಳ್ಬಹುದು. ಅಂದ್ರೆ ಹೀರೋ ಇಂದ ಝೀರೋ ಆಗೋದಕ್ಕೆ ನೀವು ಸ್ಟೆಪ್ ಬೈ ಸ್ಟೆಪ್ ಅಂತಿರಲ್ಲ, ಸ್ಟೆಪ್ಗಳನ್ನ ಬೇಗ ಕಂಪ್ಲೀಟ್ ಮಾಡ್ಕೊಳ್ಬಹುದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 5 ಯಾವ್ದಪ್ಪ ಅಂದ್ರೆ ನಿಮ್ಗಿಂತ ಒಂದ್ ಹೆಜ್ಜೆ ಮುಂದೆ ಇರುವಂತವ್ರು, ಅಂದ್ರೆ ಒಂದು ಸ್ಟೆಪ್ ಮೇಲೆ ಇರುವಂತವ್ರನ್ನ ನೀವು ಸ್ನೇಹನ ಮಾಡ್ಬೇಕಾಗುತ್ತೆ. ಯಾಕೆ ಇದನ್ನ ಮಾಡ್ಬೇಕು ಅಂದ್ರೆ ಅವರು ಒಂದು ಸ್ಟೆಪ್ ಮೇಲಿದ್ದಾರೆ ಅಂತ ಅಂದ್ರೆ ನೀವು ಅವರಲ್ಲಿ ಕಲ್ತ್ಕೊಳ್ಳುವಂಥದ್ದು ಸುಮಾರು ಇರುತ್ತೆ ಅಂತಾನೆ ಅರ್ಥ. ಒಂದು ಸ್ಟೆಪ್ ಅಂದ್ರೆ ಸುಮ್ಮನೆ ಅಲ್ಲ, ಒಂದು ಸ್ಟೆಪ್ ಯಾವ ರೀತಿನಪ್ಪ ಅವರು ಮುಂದೆ ಇರ್ತಾರೆ ಅಂತ ಅಂದ್ರೆ ಅವರು ಯಾವ ರೀತಿ ಹಣನ ಗಳಿಸ್ತಾರೆ ಅನ್ನೋಂಥದ್ದಾಗಿರ್ಬೋದು, ಯಾವ ರೀತಿ ಉಳಿಸ್ತಾರೆ ಅನ್ನೋಂಥದ್ದಾಗಿರ್ಬೋದು, ಹಣದ ವಿಷಯದಲ್ಲಿ ಯಾವ ರೀತಿ ತಪ್ಪುಗಳನ್ನ ಅವರು ತಪ್ಪುಗಳಿಂದ ದೂರ ಇರೋದಕ್ಕೆ ಇಷ್ಟಪಡ್ತಾರೆ, ಅಕಸ್ಮಾತ್ ತಪ್ಪಾದ್ರೆ ಅಲ್ಲಿ ಯಾವ ರೀತಿ ಅದನ್ನ ಪರಿಹಾರ ಮಾಡ್ಕೊಳ್ತಾರೆ, ಇವುಗಳಿಂದ ಅವರು ಒಂದು ಸ್ಟೆಪ್ ನಿಮಗಿಂತ ಮೇಲಿರ್ತಾರೆ. ಸೊ ಇಂಥವನ್ನೆಲ್ಲ ನೀವು ಗಮನಿಸಿ ನಿಮ್ಮ ಲೈಫ್ ನಲ್ಲಿ ಅಳವಡಿಕೆ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ನೀವು ಅಂತ್ಯವ್ರ ಸ್ನೇಹನ ಮಾಡಬೇಕು. ಈಗ ನಾವೇನ್ ಅನ್ಕೊಳ್ತೀವಿ, ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು, ಅಪ್ಪ ದೇವ್ರು ನನ್ಗೆ ಇಷ್ಟು ಕೊಟ್ಟವನಲ್ವಾ, ಇದೇ ನೆಮ್ಮದಿ, ನಮ್ಗಿಂತ ಕೆಳಗಡೆ ಇರೋರ್ನ ನೋಡಿ ಖುಷಿ ಪಡ್ಬೇಕು, ಮೇಲ್ಗಡೆ ಇರೋರ್ನ ನೋಡಿ ಯಾಕೆ ನಾವು ಅಸೂಯೆ ಪಡ್ಬೇಕು ಅಂತ ಅನ್ಕೊಳ್ತೀವಿ ಅಲ್ವಾ. ಇದು ನೀವ್ ಹೇಳೋದನ್ನ 50% ಮಾತ್ರ ನಾನು ಎಸ್ ಅಂತೀನಿ, ಇನ್ನು 50% ತಪ್ಪು ಅಂತ ಹೇಳ್ತೀನಿ. ಯಾಕಂದ್ರೆ ನಾವು ಖುಷಿ ಪಡ್ಬೇಕು ಅಂದ್ರೆ ನಮ್ಗಿಂತ ಒಂದು ಸ್ಟೆಪ್ ಕೆಳಗಡೆ ಇರೋರ್ನ ನೋಡಿ ಖುಷಿ ಪಡ್ಬೇಕು. ಹೌದು, ದೇವ್ರು ನಮ್ಮನ್ನ ಇಷ್ಟಕ್ಕಾದ್ರೂ ಇಟ್ಟಿದ್ದಾನಲ್ಲ ಅಂತ. ಬಟ್ ಇನ್ನು ಬೆಳಿಬೇಕು ಅಂದ್ರೆ ನೀವು ನಿಮ್ಮ ಮೇಲೆ ಒಂದು ಸ್ಟೆಪ್ ಜಾಸ್ತಿ ಬೆಳೆದಿರ್ತಾರಲ್ಲ ಅಂಥವ್ರನ್ನ ನೋಡಿ ನೀವು ಬೆಳೆಯೋದಕ್ಕೆ ಟ್ರೈ ಮಾಡಬೇಕು. ಎರಡನ್ನೂ ಕೂಡ ನೀವು ಬ್ಯಾಲೆನ್ಸ್ ಮಾಡಿದಾಗಲೇ ಮಾತ್ರ ಅದು 100% ಅಂತ ಅನ್ನಿಸ್ಕೊಳ್ಳೋದು. ಸೊ ಹಾಗಾಗಿ ನೀವು ಒಂದು ಸ್ಟೆಪ್ ಮೇಲಿರುವಂಥವ್ರನ್ನ ನೋಡಿ ಅವ್ರ ಬಗ್ಗೆ ಒಂದು ಗಮನನ ಇಡಬೇಕಾಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಅವ್ರ ಬಗ್ಗೆ ಒಂದು ಗಮನನ ಇಡಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 6 ಯಾವ್ದಪ್ಪ ಅಂದ್ರೆ ಹಣವನ್ನು ಹಾಳು ಮಾಡುವಂತಹ ಕೆಟ್ಟ ಅಭ್ಯಾಸಗಳಿಂದ ಆದಷ್ಟು ದೂರ ಇರಿ. ಫಾರ್ ಎಕ್ಸಾಂಪಲ್ ಗ್ಯಾಂಬ್ಲಿಂಗ್ ಆಗಿರ್ಬೋದು, ಆಲ್ಕೋಹಾಲ್ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಮತ್ತೆ ಅನಗತ್ಯ ಪಾರ್ಟಿ ಅಥವಾ ಪಿಕ್ನಿಕ್ ಆಗಿರ್ಬೋದು, ಕ್ರೆಡಿಟ್ ಕಾರ್ಡ್ ಸಾಲ ಆಗಿರ್ಬೋದು, ಮತ್ತೆ ಆನ್ಲೈನ್ ಇಂಪಲ್ಸಿವ್ ಶಾಪಿಂಗ್ ಆಗಿರ್ಬೋದು. ಇಂಥವೆಲ್ಲ ಸ್ವಲ್ಪ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಇವು ಕೆಟ್ಟ ಅಭ್ಯಾಸಗಳು ಅಂತಾನೆ ಹೇಳ್ಬೋದು. ನಿಮ್ಮ ಹಣನೂ ಹಾಳು ಮಾಡುತ್ತೆ, ಜೊತೆಗೆ ನಿಮ್ಮನ್ನು ಕೂಡ ಹಾಳು ಮಾಡುತ್ತೆ. ಸೊ ಹಾಗಾಗಿ ಇಂಥ ಕೆಟ್ಟ ಅಭ್ಯಾಸಗಳಿಂದ ನೀವು ಆದಷ್ಟು ದೂರ ಇರಿ. ಇದರಲ್ಲಿ ನಿಮ್ಮ ಒಂದು ಆರೋಗ್ಯನ ಕಾಪಾಡ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಸಂಪತ್ತನ್ನು ಕೂಡ ನೀವು ಕಾಪಾಡ್ಕೊಳ್ಳೋದ್ರ ಜೊತೆಗೆ ಬೆಳೆಸ್ತಾನೂ ಕೂಡ ಹೋಗ್ಬೋದು. ನಂಬರ್ 7 ಯಾವ್ದಪ್ಪ ಅಂದ್ರೆ ಪ್ರತಿದಿನ ನೀವು ಹಣಕಾಸಿನ ಬಗ್ಗೆ ತಿಳ್ಕೊಳ್ಬೇಕಾಗುತ್ತೆ. ಹಣಕಾಸಿನ ಬಗ್ಗೆ ತಿಳ್ಕೊಳ್ಳೋದು ಅಂತ ಅಂದ್ರೇನು, ಎಲ್ಲಿ ತಿಳ್ಕೊಳ್ಬೇಕು ಅನ್ನೋಂಥದ್ದು ನಿಮ್ಮ ಮೈಂಡ್ಗೆ ಬಂದ್ರೆ ಒಳ್ಳೊಳ್ಳೆ ಬುಕ್ಸ್ಗಳನ್ನ, ಫೈನಾನ್ಷಿಯಲ್ ಬುಕ್ಸ್ಗಳನ್ನ ಓದಿ, ಫೈನಾನ್ಷಿಯಲ್ ವಿಡಿಯೋಗಳು ಸುಮಾರು ಯೂಟ್ಯೂಬ್ಗಳಲ್ಲಿ ಸಿಗುತ್ತೆ, ಅದನ್ನ ಓದಿ, ಗೂಗಲ್ನಲ್ಲಿ ಸರ್ಚ್ ಮಾಡಿ, ಜೊತೆಗೆ ನಿಮ್ಮ ಹಿರಿಯರ ಸಲಹೆಗಳನ್ನ ಪಡ್ಕೊಳ್ಳಿ. ನಾವು ಹಿರಿಯರ ಮುಖಾಂತರ ಸಲಹೆಗಳನ್ನ ಪಡ್ಕೊಂಡಿದ್ದು ಯಾವುದು ಕೂಡ ಇವತ್ತು ನಮ್ಮನ್ನ ಹಿಂದೆ ಉಳಿಸಿದೆ ಅನ್ನೋವಂಥದ್ದು ಯಾವುದು ಕೂಡ ಇಲ್ಲ. ಅವ್ರು ಹೇಳುವಂಥ ಒಂದೊಂದು ಬುದ್ಧಿ ಮಾತುಗಳು ಕೂಡ ನಮಗೆ ಒಂದು ಎತ್ತರ ಸ್ಥಾನಕ್ಕೆ ಹೋಗೋದಕ್ಕೆ ಸಹಾಯ ಮಾಡುತ್ತೆ. ಸೊ ಹಾಗಾಗಿ ನೀವು ಪ್ರತಿದಿನ ಫೈನಾನ್ಷಿಯಲ್ ಬಗ್ಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಕಲ್ತ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಇದರಿಂದ ನಿಮಗೆ ನಾನು ಯಾವ ರೀತಿ ಬದುಕಬೇಕು, ನನ್ನ ಹಣಕಾಸಿನ ಲೈಫ್ನಲ್ಲಿ ನಾನು ಯಾವ ರೀತಿ ಮುಂದುವರಿಬೇಕು ಅನ್ನೋವಂಥದ್ದು ನಿಮಗೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಡೈಲಿ 1 hour, ನಾನು ಜಾಸ್ತಿ ಟೈಮ್ ಕೊಡಿ ಅಂತ ಹೇಳ್ತಾ ಇಲ್ಲ, ½ an hour ಇಂದ 1 hour ನಿಮ್ಮ ಫೈನಾನ್ಷಿಯಲ್ ಬಗ್ಗೆ ತಿಳ್ಕೊಳ್ಳೋದಕ್ಕೋಸ್ಕರ ಟೈಮ್ನ ಸ್ಪೆಂಡ್ ಮಾಡಿ. ಟೈಮ್ ಸ್ಪೆಂಡ್ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಓದೋದ್ರ ಜೊತೆಗೆ ಅದನ್ನ ತಿಳ್ಕೊಳ್ಳೋದ್ರ ಜೊತೆಗೆ ನಿಮ್ಮ ಲೈಫ್ನಲ್ಲಿ ಅಳವಡಿಕೆ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 8 ಯಾವ್ದಪ್ಪ ಅಂದ್ರೆ ಕುಟುಂಬದ ಜೊತೆ ಸಮಯನ ಕಳೆಯೋದಕ್ಕೆ ಟ್ರೈ ಮಾಡಿ. ಯಾಕಂದ್ರೆ ನೀವು ಬರೀ ನಿಮ್ಮ ಕೆಲಸ, ನಾನು ಹಣ ಸಂಪಾದನೆ ಮಾಡಬೇಕು, ನನಗೆ ನನ್ನ ಕಡೆ ಮಾತ್ರ ನಾನು ಜವಾಬ್ದಾರಿ ಕೊಡಬೇಕು ಅಂತ ಅಂದ್ರೆ ಅದು ಮೈಂಡ್ ಸ್ಟ್ರಕ್ ಆಗೋ ರೀತಿ. ಸೊ ಹಾಗಾಗಿ ನಿಮ್ಮ ಮೈಂಡ್ ಸ್ಟ್ರಕ್ ಆಗಬಾರ್ದು, ಎಲ್ಲಾ ರೀತಿನಲ್ಲೂ ಆಕ್ಟಿವ್ ಆಗಿರ್ಬೇಕು ಅಂತ ಅಂದ್ರೆ ನೀವು ನಿಮ್ಮ ಕುಟುಂಬದ ಜೊತೆ ಸಮಯವನ್ನ ಕಳಿಬೇಕಾಗುತ್ತೆ. ಮತ್ತೆ ಕುಟುಂಬದ ಬೆಂಬಲವೇ ದೊಡ್ಡ ಸಂಪತ್ತು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ನಿಮ್ಮಲ್ಲಿ ಅವತ್ತೇನಾದ್ರೂ ತಪ್ಪಾಯ್ತು ಅಂದ್ರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ನೀವೇನಾದ್ರೂ ಒಳ್ಳೆದನ್ನ ಮಾಡಿದೀರಾ, ಒಳ್ಳೆ ಸ್ಕಿಲ್ಸ್ ನ ಕಲ್ತ್ಕೊಂಡಿದ್ದೀರಾ ಅಂತಂದ್ರೆ ಅದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ನಿಮ್ಮ ಒಂದು ಸಮಯದಲ್ಲಿ ಆ ಕುಟುಂಬದ ಜೊತೆ ನೀವು ಶೇರ್ ಮಾಡ್ಕೊಳ್ತೀರಾ, ಆ ಸಮಯದಲ್ಲಿ ಎಲ್ಲವೂ ಇರಬೇಕು. ನಿಮ್ದು ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೆ ಏನೇನು ನಡೆದಿರುತ್ತೆ ನಿಮ್ಮ ಲೈಫ್ ನಲ್ಲಿ ಚಿಕ್ಕ ಚಿಕ್ಕದಾಗಿ ಅವ್ರ ಜೊತೆ ಎಲ್ಲವನ್ನು ಶೇರ್ ಮಾಡ್ಕೊಳ್ಳಿ. ಅದರಲ್ಲಿ ಖುಷಿನೂ ಕೂಡ ಇರುತ್ತೆ. ನೀವು ಮಾಡಿರುವಂತಹ ತಪ್ಪುಗಳನ್ನ ತಿದ್ಕೊಳ್ಳೋದಕ್ಕೆ ಸಹಾಯ ಮಾಡುತ್ತೆ. ಮತ್ತೆ ನಿಮ್ಮ ಮೈಂಡ್ ಕೂಡ ಆಕ್ಟಿವ್ ಆಗಿರುತ್ತೆ. ಅವರು ಕೊಡುವಂತಹ ಸಲಹೆಯಿಂದ ನಿಮ್ಮ ತಪ್ಪುಗಳನ್ನ ತಿದ್ಕೊಳ್ಳಬಹುದು. ಮತ್ತೆ ನಿಮ್ಮ ಮನೆಯಲ್ಲಿ ಇನ್ನು ನಿಮಗಿಂತ ಚಿಕ್ಕವರಿದ್ದಾರೆ ಅಂದ್ರೆ ಅವ್ರಿಗೆ ಹಣಕಾಸಿನ ಬಗ್ಗೆ, ಜೀವನದ ಮೌಲ್ಯ
ಮೌಲ್ಯಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗಿ. ಮತ್ತೆ ನಿಮ್ಮ ಮನೆಯವರೆಲ್ಲರ ಜೊತೆ ನೀವು ಹಣಕಾಸಿನ ಬಗ್ಗೆ ಚರ್ಚೆಗಳನ್ನ ಇಟ್ಕೊಳ್ಳೋದ್ರಿಂದ ಅವರು ಕೂಡ ಕೆಲವು ಸಲಹೆಗಳನ್ನ ಕೊಡ್ತಾರೆ. ಜೊತೆಗೆ ನಿಮ್ಮ ಒಂದು ಮನಸ್ಸಿನ ದುಗುಡತೆ ಇರುತ್ತಲ್ಲ, ನಾನು ಹೇಗೆ ಮುಂದುವರಿಬೇಕು ಅನ್ನೋವಂಥದ್ದು, ಅದು ಕೂಡ ದುಗುಡತೆ ಅನ್ನೋವಂಥದ್ದು ಕಮ್ಮಿ ಆಗ್ತಾ ಹೋಗುತ್ತೆ. ಅಲ್ಲಿ ನಿಮ್ಗೆ ಒಂದು ಕಾನ್ಫಿಡೆಂಟ್ ಅನ್ನೋವಂಥದ್ದು ಬರುತ್ತೆ. ಹೌದು, ನಮ್ಮ ಮನೆಯವರೆಲ್ಲರೂ ನಾನು ಸಪೋರ್ಟ್ ಮಾಡ್ತಾ ಇದ್ದಾರೆ, ನಾನು ಇನ್ನೂ ಇಂಪ್ರೂವ್ ಆಗ್ಬೋದು ಅನ್ನೋಂಥ ಒಂದು ಮೋಟಿವೇಟ್ ನಿಮ್ಮ ಮೈಂಡ್ ನಲ್ಲಿ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಆದಷ್ಟು ನಿಮ್ಮ ಸಮಯನ ಹೆಚ್ಚು ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಂಬರ್ 9 ಯಾವ್ದಪ್ಪ ಅಂತ ಅಂದ್ರೆ, ಇಲ್ಲಿ ನೀವೇನಾದ್ರೂ ಇಂದಿನ ಹಣಕಾಸು ಅಂದ್ರೆ ಮುಂಚೆ ಏನಾದ್ರೂ ಹಣಕಾಸಿನ ತಪ್ಪನ್ನ ಮಾಡಿದ್ರೆ ಅದನ್ನ ಮತ್ತೆ ರಿಪೀಟ್ ಮಾಡದೇನೆ ಇರೋ ರೀತಿ ನೋಡ್ಕೊಳ್ಳಿ. ಯಾವ ರೀತಿ ರಿಪೀಟ್ ಮಾಡದೇನೆ ಇರೋ ರೀತಿ ನೋಡ್ಕೊಳ್ಳೋದು ಅಂದ್ರೆ, ಒಂದು ಡೈರಿನ ಇಡಿ. ನೀವೇನು ಹಣಕಾಸಿನ ವಿಚಾರದಲ್ಲಿ ತಪ್ಪುಗಳನ್ನ ಮಾಡಿದೀರಾ ಅದನ್ನ ಬರಿತಾ ಹೋಗಿ ಅದನ್ನ ಸರಿ ಮಾಡ್ಕೊಳ್ತಾ ಹೋಗಿ. ಬರೆಯೋದ್ರ ಜೊತೆಗೆ ಸರಿ ಮಾಡ್ಕೊಳ್ತಾ ಹೋಗಿ. ಒಂದು 5 ತಪ್ಪುಗಳನ್ನ ಮಾಡಿರ್ತೀರಾ. ಯಾರಿಗೋ ಸಾಲ ಕೊಡ್ಸಿರೋದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ದುಡ್ಡನ್ನ ಅನ್ನೆಸೆಸರಿ ಖರ್ಚು ಮಾಡ್ಕೊಂಡಿರೋದಾಗಿರ್ಬೋದು, ಮತ್ತೆ ನಿಮ್ಮ ಕೆಟ್ಟ ಅಭ್ಯಾಸಗಳಿಂದ ನಿಮ್ಮ ದುಡ್ಡು ಕಳ್ಕೊಂಡಿರೋದಾಗಿರ್ಬೋದು. ಈ ರೀತಿ ನೀವೇನಾದ್ರೂ ಮಾಡಿರ್ತೀರಾ ಅಂದ್ರೆ ಅದು ತಪ್ಪು ಆಗದೇನೆ ಇರೋ ರೀತಿ ಅದನ್ನ ಕಾಟ್ ಮಾಡ್ಕೊಳ್ತಾ ಬನ್ನಿ. ಅದು ಸರಿ ಮಾಡ್ಕೊಂಡ್ರ, ಈಗ ಬೇರೆಯವ್ರಿಗೆ ಸಾಲ ಕೊಡ್ಸಿದ್ದೀರಾ, ಆ ಸಾಲನ ನಾನು ಇನ್ನೊಂದ್ಸಲ ಕೊಡ್ಸೋದಿಲ್ಲ, ಅದು ಮುಗ್ದೋಗಿರೋ ಕತೆ, ಅದನ್ನ ಕಾಟ್ ಮಾಡ್ಕೊಂಡು ಬನ್ನಿ. ನೆಕ್ಸ್ಟ್ ಅದ್ರ ಇನ್ಸ್ಟೆಡ್ ಆಗಿ ನೀವು ಯಾವ್ದಾದ್ರು ಒಂದು ಒಳ್ಳೆ ಕೆಲಸ ಮಾಡಿದಿರ ಅಂದ್ರೆ ಅದನ್ನು ಬರ್ಕೊಳ್ತಾ ಬನ್ನಿ. ಈ ರೀತಿ ನೀವ್ ಯಾವ್ಯಾವ ತಪ್ಪುಗಳನ್ನ ಸರಿ ಮಾಡ್ಕೊಳ್ತಾ ಹೋಗ್ತಾ ಇರ್ತೀರೋ, ಫಸ್ಟ್ ತಪ್ಪುಗಳನ್ನ ಬರೀರಿ. ನೆಕ್ಸ್ಟ್ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದ್ರ ಜೊತೆಗೆ ಅದನ್ನ ಕಾಟ್ ಮಾಡ್ತಾ ಬನ್ನಿ. ಅವಾಗ ನಿಮ್ಮ ತಪ್ಪುಗಳು ಅನ್ನುವಂಥದ್ದು ದೂರ ಉಳ್ಕೊಳ್ಳುತ್ತೆ. ಒಳ್ಳೇದನ್ನ ಏನ್ ಮಾಡಿರ್ತೀರೋ ಅದು ಮಾತ್ರ ನಿಮ್ಮ ಡೈರಿನಲ್ಲಿ ಉಳ್ಕೊಳ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವೇನಾದ್ರೂ ಹಿಂದೆ ತಪ್ಪು ಮಾಡಿರೋದನ್ನ ಆದಷ್ಟು ಅವಾಯ್ಡ್ ಮಾಡ್ತಾ ಬನ್ನಿ, ಒಳ್ಳೇದನ್ನ ರೂಢಿಸ್ಕೊಳ್ತಾ ಬನ್ನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. 10 ಯಾವ್ದಪ್ಪ ಅಂದ್ರೆ, ಇದು ತುಂಬಾ ಇಂಪಾರ್ಟೆಂಟು. ಯಾಕೆ ಇಂಪಾರ್ಟೆಂಟು ಅಂತ ಹೇಳ್ತೀನಿ ಅಂದ್ರೆ, ನೀವು ಏನೇ ಒಂದು ಮಾಡ್ತೀರಾ ಅಂತ ಅಂದ್ರೆ ಅದು ನಿಮ್ಮ ಸೈಲೆಂಟ್ ಆಗಿ ಮಾಡುವಂಥದ್ದಾಗಿರ್ಬೇಕು. ಸೈಲೆಂಟ್ ಅಂದ್ರೆ ಯಾವ ರೀತಿ, ಒಂಥರ ಮೌನವಾಗಿ ಗಪ್ಚುಪ್ ಅಂತ ಇದ್ಬಿಡ್ಬೇಕಾ ಅನ್ನೋದಲ್ಲ. ಸೈಲೆಂಟ್ ಅಂದ್ರೆ ನೀವೇನಾದ್ರೂ ಒಂದು ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದನ್ನ ಇಂಡೈರೆಕ್ಟ್ ಆಗಿ ಬೇರೆಯವ್ರ ಹತ್ರ ಕೇಳಿ ತಿಳ್ಕೊಳ್ಳಿ. ನಾನು ಮಾಡ್ತಾ ಇರೋವಂಥದ್ದು ಸರಿನಾ ಅಂತ. ನಾನು ಇದನ್ನ ಮಾಡ್ತಾ ಇದ್ದೀನಿ ಅಂತ ಹೇಳ್ಬೇಡಿ. ಇದು ಸರಿನಾ ತಪ್ಪಾ ಅಂತ ಆಲೋಚನೆ ಮಾಡಿ ಅದು ಸೈಲೆಂಟ್ ಆಗಿ ಮಾಡಿ. ಯಾರಿಗೂ ಕೂಡ ನೀವು ಏನಾದ್ರೂ ಒಂದು ಅನ್ಕೊಂಡಿದ್ದೀರಾ ಅಂದ್ರೆ ಅದು ಯಶಸ್ವಿ ಆಗೋವರೆಗೆ ಯಾರಿಗೂ ಕೂಡ ಹೇಳ್ಬೇಡಿ. ನೀವು ಇಲ್ಲಿ ಸೈಲೆಂಟ್ ಆಗಿ ಮಾಡೋದ್ರಿಂದ ಏನ್ ಲಾಭ ಇದೆ ಅಂತ ಅಂದ್ರೆ, ಯಾರಿಗೂ ಕೂಡ ನಿಮ್ಮ ಮೇಲೆ ಕಣ್ ಬಿಡೋದಿಲ್ಲ. ಇವನು ಏನಪ್ಪ ಏನು ಮಾಡೋದಿಲ್ಲ, ಬರೀ ಅರಿಕತೆ ದಾಸ್ತಾನಿಗೆ ಹೊಗಳುತ್ತಾ ಇರ್ತಾನೆ ಅಂತ ಅನ್ನೋಂತಹ ಅನ್ನೆಸೆಸರಿ ಮಾತುಗಳು ಬರೋದಿಲ್ಲ. ಜೊತೆಗೆ ನಿಮ್ಮನ್ನ ಡಿಸ್ಟರ್ಬ್ ಮಾಡೋದಕ್ಕೆ ಯಾರು ಕೂಡ ಬರೋದಿಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಸೈಲೆಂಟ್ ಆಗಿ ನೀವು ಮಾಡೋ ಕೆಲಸ ತುಂಬಾ ವೈಲೆಂಟ್ ಆಗಿ ಎದ್ದು ಕಾಣುತ್ತೆ. ಸೊ ಹಾಗಾಗಿ ಆದಷ್ಟು ನೀವೇನೋ ಮಾಡ್ತಾ ಇದ್ದೀರಾ ಸ್ಟಾರ್ಟಿಂಗ್ ಇಂದ ಅಂತ ಅಂದ್ರೆ ನೀವು ಆದಷ್ಟು ಸೈಲೆಂಟ್ ಆಗಿರಿ. ಬಟ್ ಆ ಸೈಲೆಂಟ್ ನಲ್ಲಿ ತಪ್ಪುಗಳಾಗಬಾರ್ದು ಅಷ್ಟೇನೆ. ನಾನೇನೋ ಮಾಡ್ತೀನಿ, ನನ್ಗೆಲ್ಲ ಗೊತ್ತು ಅನ್ನೋ ರೀತಿ ಸೈಲೆಂಟ್ ಆಗಿ ಮಾಡಕ್ ಹೋದ್ರೆ ಅದು ನಿಮ್ಮನ್ನ ಕೆಳಗಡೆ ಹಾಕಿ ತುಣಿಯುತ್ತೆ. ಸೊ ಹಾಗಾಗಿ ನೀವು ಮಾಡುವಂತ ಸೈಲೆನ್ಸ್ ನಲ್ಲಿ ತುಂಬಾ ಎಚ್ಚರಿಕೆ ವಹಿಸಿ ಸೈಲೆಂಟ್ ಕೆಲಸಗಳನ್ನ ಮಾಡಿ. ಅದು ನಿಮ್ಮ ಝೀರೋ ಸಂಪತ್ತಿಂದ ಹೀರೋ ಸಂಪತ್ತಿಗೆ ಕನ್ವರ್ಟ್ ಮಾಡೋ ರೀತಿ ಇರ್ಬೇಕೆ ಹೊರತು ನಿಮ್ಮ ಝೀರೋ ಇಂದ ಇನ್ನು ಪಾತಾಳಕ್ಕೆ ಅದುಮೋ ರೀತಿ ಇರಬಾರ್ದು. ಸೊ ಹಾಗಾಗಿ ಸೈಲೆಂಟ್ ಆಗಿ ನಿಮ್ಮ ಕೆಲಸನ ಮಾಡ್ಕೊಂಡು ಹೋಗೋದ್ರಲ್ಲಿ ಯಶಸ್ವಿಯಾಗಿ, ಝೀರೋ ಇಂದ ಸಂಪತ್ತನ್ನ ಕಟ್ಟೋದಕ್ಕೆ ಯಶಸ್ವಿಯಾಗಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಈ 10 ನಿಯಮಗಳು ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಈ ವಿಡಿಯೋ ನಿಮ್ಗೆ ನನ್ನ ಕೈಲಿ ಏನೋ ಆಗೋದೇ ಇಲ್ಲ, ನನ್ನ ಸಂಬಳನೇ ಕಮ್ಮಿ, ನನಗೆ ಬರೀ ಸಾಲನೇ ಜಾಸ್ತಿ, ನಾನು ಹೇಗೆ ಬಜೆಟ್ ಪ್ಲಾನ್ನ ಮಾಡ್ಕೊಳ್ಬೇಕು ಅಂದ್ರೆ ಇಷ್ಟು 10 ಕೆಲಸಗಳನ್ನ 10 ನಿಯಮಗಳನ್ನ ನಿಮ್ಮ ಒಂದು ದುಡ್ಡಿನ ವಿಚಾರದಲ್ಲಿ ಅಳವಡಿಸ್ಕೊಳ್ಳಿ. ಖಂಡಿತವಾಗ್ಲೂ ನೀವು ಯಶಸ್ಸನ್ನ ಕಾಣ್ತೀರಾ. ಝೀರೋ ಇಂದ ಒಂದು ಸಂಪತ್ತನ್ನ ಕ್ರಿಯೇಟ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಈ 10 ನಿಯಮಗಳು ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಮುಗಿಸೋಂತ ಟೈಮ್ ಬಂದಾಯ್ತು. ನಿಮ್ಗೆ ಯಾರಿಗಾದ್ರೂ ಯಾವ ರೀತಿನಾದ್ರೂ ವಿಡಿಯೋ ಬೇಕು ಅಂದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ನಾನು ನಿಮ್ಗೆ ಯೂಸ್ ಆಗೋ ರೀತಿ ವಿಡಿಯೋನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ವಿಡಿಯೋ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜನಕ್ಕೆ ಹೆಲ್ಪ್ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ವಿಡಿಯೋನ ಮಾಡ್ತಾ ಇರೋವಂಥದ್ದು. ಯಾಕಂದ್ರೆ ನಾನು ಕೂಡ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದಾನೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ಹಂತಕ್ಕೆ ಬೆಳೀತಾ ಹೋಗ್ತಾ ಇರೋವಂಥವಳು. ಹಾಗಾಗಿ ನಿಮ್ಗೂ ಕೂಡ ಇದು ಯೂಸ್ ಆಗ್ಬೋದು ಅಂತ ನನ್ನ ಅನುಭವಗಳನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇನೆ. ನೆಕ್ಸ್ಟ್ ಒಂದೊಳ್ಳೆ ವಿಡಿಯೋ ಜೊತೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.